ಒಂದಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಕಾಲೇಜಲ್ಲಿ, ಬಟ್ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಯಾಕೋ ಸ್ವಲ್ಪ ಭಯ ಆಯಿತು, ಸ್ವಲ್ಪ ಬೇಜಾರಾಯಿತು, ತುಂಬ ಖುಷಿ ಆಯಿತು. ನಾನಿದು ಮೇಲಾಗಿ ಒಂದಿಷ್ಟು ಥ್ಯಾಂಕ್ಸ್ ಹೇಳೋದು. ನಾವು BSc ಬಂದಾಗ ಫಸ್ಟ್ ಕ್ಲಾಸ್ ಕವಿತಾ ಮಾಡ್ಕೊಂಡಿದ್ದೆ. ಆದರೆ ಎಕ್ಸಾಕ್ಟ್ ನೆಕ್ಸ್ಟ್ ವೀಕ್ ನಾನು ನನ್ನ ಫ್ರೆಂಡ್ ಮಂಜುನಾಥ್ ಅಂತ ಇದ್ದ, ಯಾವ ಕ್ಲಾಸ್ ಅಂತ ಕೇಳಿದ ನಾನು ಫಾರಿನ್ ಈ ಕ್ಷಣದಲ್ಲಿ ಅದಕ್ಕೆ ರೆಫರೆನ್ಸ್ ಮಾಡಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಕ್ಸಾಕ್ಟ್ಲಿ ಅವತ್ತು ಗೊತ್ತಿದ್ದ ನಾವು ಕರೆಕ್ಟಾಗಿರಲಿಲ್ಲ. ಬಿಕಾಸ್ ದಟ್ ಈಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ನಮಗೆ ಇಲ್ಲಿ ಅವ್ರಿಗೆ ಸಿಕ್ಕಿರುವಂಥದ್ದು. ಕವಿತಾವನ್ನು ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ ಪ್ರಾಕ್ಟೀಸ್ for being the most non-exclusive teacher and HOD, because BSc ಇದ್ದಾಗ ಒಂದು ರೆಕಾರ್ಡ್ ಸೈನ್ ಹಾಕ್ಸ್ಕೊಳ್ಳೋದಕ್ಕೆ 2-3 ವಾರ ವೇಟ್ ಮಾಡಬೇಕಿರ್ತೀವಿ ನಮಗೆ HOD ಅಂತ. ಇಲ್ಲಿ 10 ಜನ ಸ್ಟೇರಿಂಗ್ ಮಾಡಿರೋದ್ರೆ 10 ಜನ ಒಂದೊಂದು ಸರಿ ತೋರ್ಸಕ್ಕೆ 10 ಸತಿ ಕರೆದ್ರು 10 ಸತಿನೂ ಕವಿತಾ ಮ್ಯಾಮ್ ಬಂದ್ಬಿಟ್ಟು ಇಲ್ಲ 100 ರೂಪಾಯಿ ಮ್ಯಾಮ್ ಬಂದ್ಬಿಟ್ಟು ನೋಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಹ್ಯಾಂಡಿ ಟೀಚರ್. My faculty, ಈ ಟೈಮಲ್ಲಿ ಶಂಕರ್ ಸರ್, ಶೀಮಾ ಮ್ಯಾಮ್ ನಾನು ನೆನೆಸ್ಕೊಂಡು ಇಷ್ಟಪಡ್ತೀನಿ. such a wonderful teacher ma'am was. We miss her for sure. And Bhargavi ma'am. Suman ma'am. Surely yes, because memories ಯಾವಾಗಲೂ ಒಳ್ಳೆಯದೇ ಇರಬೇಕು. So Suman ma'am we got a lot of memories. And ನಮ್ಮ ಕ್ಲಾಸ್ಮೇಟ್ಸ್ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಲಕ್ಷ್ಮಣ್. ಲಕ್ಷ್ಮಣ್, I got to learn a lot from you. ಜನರ ಜೊತೆ ಹೇಗೆ ಮಾತಾಡಬೇಕು. I miss all my boys, all my friends as well, all the girls. ತುಂಬ ಚೆನ್ನಾಗಿದ್ದಾರೆ. ಫಸ್ಟ್ ಟೈಮ್ ನಾನು ನನ್ನ ಜೂನಿಯರ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದು ನಾವು ಸ್ಟಾಫ್ ರೂಮಲ್ಲಿ ನಮ್ಮ ಫ್ರೆಷರ್ಸ್ ಡೇ ಪ್ಲಾನ್ಸ್ ಮಾತಾಡುವಾಗ ಒಂದು ಮಾತು ಹೇಳಿದ್ವಿ, ನೀವು ಈ ಥರ ಮಾಡ್ತಾ ಇದ್ದೀರಾ, ನಿಮ್ಮ ಜೂನಿಯರ್ಸ್ ಈ ಥರ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾವತ್ತೂ. ಟುಡೇ ಮ್ಯಾಮ್ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯೆಸ್ಟರ್ಡೇ ವಿ ಹ್ಯಾಡ್ ಅ ಬ್ಲಾಸ್ಟ್. ತುಂಬ ಚೆನ್ನಾಗಿತ್ತು. ಯೆಸ್ಟರ್ಡೇ the amount of happiness, the amount of joy we got is unmatchable. ಇವತ್ತಿನ ಇದು ಕೂಡ ನನಗೆ ಒಂದು 4-5 ಸತಿ ಕಣ್ತುಂಬಿಸ್ಕೊಂಡು ಹೊರಗೆ ಬಂದಿಲ್ಲ. And I'd like to come to the main part. I have a great family at home, a very independent and cooperative father, the most loving mother and the best sister. But around 250 kilometers ದೂರ ಇದೆ. And today, if I'm standing here as one of the most happiest person, it's my friends. Thanks everyone. As the sister I wanted, Chita. Janan, the most positive guy ಅಂತ ಹೇಳ್ತಾರೆ, because you know ಯಾರಾದ್ರೂ ರೇಗ್ಸಿದ್ರೆ ನಾನು ಯಾರಾದ್ರೂ ರೇಗ್ಸಿದ್ರೆ ನಾನು ಅದಕ್ಕೆ ನಗ್ತೀನಿ. ಬಟ್ ಅವಳು ರೇಗ್ಸಿದ್ರೆ ಅವಳೊಂದು 2 ಪಾಯಿಂಟ್ ಆ್ಯಡ್ ಮಾಡಿ ಇನ್ನೂ ಎಲ್ಲರೂ ನಗ್ಸೋದಕ್ಕೆ ಟ್ರೈ ಮಾಡ್ತಾರೆ. ಥ್ಯಾಂಕ್ಸ್ ರುಚಿತಾ. I would look forward to one night which would, match my thinking capacity. That is in my brother,
ನನ್ನ ಅಣ್ಣ ಪ್ರಜ್ವಲ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಯು. ಚೇಂಜ್ ಆಗ್ಬಿಡ ಜೆಪಿಗೆ ನಮ್ಗೊಂದು ಸ್ಟೋರಿ ಶಾರ್ಟ್ ಆಗಿ ಹೇಳ್ತೀನಲ್ಲ. ಸೊ ಒಬ್ಬ ಹುಡುಗ ಚಿಕ್ಕ ಹುಡುಗ ಅವನಿಗೊಂದು ಫೋಟೋ ಸಿಕ್ಕಿರುತ್ತೆ, ಅದರಿಂದ ಒಂದು ನಂಬರ್ ಬರ್ತಿರುತ್ತೆ. ಆ ನಂಬರ್ಗೆ ಒಂದು ಫೋನ್ ಮಾಡಿ, ಅಂಕಲ್ ನಿಮ್ಮ ನಂಬರ್ ನನಗೆ ಇಲ್ಲಿ ಸಿಕ್ತು, ನಿಮ್ಗೆ ನನಗೆ ಏನೋ ಇದಿಷ್ಟು ಬೇಕಾಗಿದೆ, ನೀವು ಕೊಡ್ಬೇಕಾಗತ್ತೆ ಅಂತ ಹೇಳ್ತಂತೆ. ನೀನು ಯಾರಪ್ಪ ಅಂತ ಕೇಳಿದಕ್ಕೆ, ಅಂಕಲ್ ನಿಮ್ಮ ಫೋಟೋ ನಮ್ಮ ಅಪ್ಪ ಅವ್ರ ಜೊತೆ ಇತ್ತು, ಅಕಸ್ಮಾತ್ ನಾನು ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೆ ಈ ನಂಬರ್ ಫೋನ್ ಮಾಡಿ ಫಿಲ್ ಮೈ ಶೂಸ್ ಅಂತ ಹೇಳಿದ್ರು. I can promise that I can be that guy for you. Yeah. Ananya, my guardian angel. Very work I do, professional work, everything. She has been the biggest support. ನಾನು ಏನೋ ಒಂದು ಪೇ ಮಾಡಕ್ಕೆ ಹೋಗ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಅರ್ಥ ಮಾಡ್ಕೊಂಡು ಒಳ್ಳೆ ಪೇ ಮಾಡ್ತೀನಿ. ನೀವು ಬಿ ದ ಮೋಸ್ಟ್ ಸೆಲ್ಫಿಶ್ ಪೀಪಲ್ ಬಿಕಾಸ್ ಅವ್ರು ಊಟ ಮಾಡಿರೋ ಏನೋ ಗೊತ್ತಿಲ್ಲ, ಬಂದ ತಕ್ಷಣ ನೀವು ತಿಂಡಿ ಮಾಡಿದೆ ಅಂತ ಕೇಳ್ತೀವಿ. ಬಿಕಾಸ್ ದೇ ನೋ ದಟ್ ಡೋಂಟ್ ಪ್ರಿಪೇರ್ ಥಿಂಗ್ಸ್ ಅಟ್ ಮೈ ಪ್ಲೇಸ್. ದುಡ್ಡಿಲ್ಲ ಅಂದ್ರೆ ದುಡ್ಡಿದೆ ಅಂತ ಕೇಳೋರು, ಕೆಲಸಕ್ಕೆ ನನಗೇನೋ ಒಂದು ಹೆಲ್ಪ್ ಬೇಕು ಅಂದ್ರೆ ಅವ್ರು ಹೆಲ್ಪಿಗೆ ಬರೋರು. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸೇ ಫಾರ್ ಶ್ಯೂರ್, ಪ್ರಪಂಚದ ಯಾವುದೇ ಕಾಲೇಜ್ ಡ್ರಾಮಾ, ದ ಬೆಸ್ಟ್ ಫಿಲ್ಮ್ ಆಫ್ ಕಾಲೇಜ್ ಲೈಫ್ ನೀವು ನೋಡಿದ್ರೆ, ಯು ಗಾಟ್ ಅ ಲೈಫ್ ಬೆಟರ್ ದನ್ ದಟ್. A lot of memories from met as strangers, we lived as friends, even now as one family. Yes. One big family. Yes. And ಇದೆಲ್ಲದಕ್ಕೂ ನಾನು ಸ್ಪೀಚ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಅನುಪಮ. ಸುಮ್ಮನೆ ಹೇಳ್ತಲ್ಲ. Because on 19 December, I got a call from Anupama. ನಾನು ಮೈಕ್ರೋಬಯಾಲಜಿ ಅಡ್ಮಿಷನ್ ಆಗಿದ್ದೆ, ಬಟ್ ನನ್ನ ಹತ್ರ ನಾನು ಹೇಳಿದ್ದೆ ದಟ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಮೈಕ್ರೋಬಯಾಲಜಿ. ನಾನು ಪ್ಲೀಸ್ ನಾನು ಸೀಟ್ ಬೇಕು, ಸೀಟ್ ಸಿಕ್ಕಿಲ್ಲ, ನಾನು ಝೂಲಜಿಗೆ ಜಾಯ್ನ್ ಆಗಿದ್ದೆ. ಆಗ ಅನುಪಮ ಗೇವ್ ಮಿ ಅ ಕಾಲ್, ಒಂದು ಸೀಟ್ ಇಟ್ಟೋಗಿದ್ದಾರೆ, ಫಾರ್ ದ ನೆಕ್ಸ್ಟ್ ಪರ್ಸನ್, ಇಫ್ ಯು ವಾಂಟ್ ಟು ಜಾಯ್ನ್ ಅಂತ ಹೇಳಿದ್ರು. ನಾನು ಇಲ್ಲಿ ಬಂದೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡ್ಬಂದೆ. ಆ್ಯಂಡ್ ಇವತ್ತಿಗೂ ನನ್ನ ಕಣ್ಮುಂದೆ ಇದೆ the way ma'am was talking from VC's chamber to Kavita ma'am's chamber, then to Kavita our HOD's chamber. Now documents itkondu tirugta idru ma'am. This is the amount of professionalism ma'am shows to her students. Ma'am lectures ಆಗಿರ್ಬೋದು, ಪ್ರತಿಯೊಂದು ನಾನು ತುಂಬ ಮಿಸ್ ಮಾಡ್ಕೋತೀನಿ ಕಾಲೇಜ್ನಾಗ. ಆ್ಯಂಡ್ ಒಂದು 1000 ಲೈಫ್ ಕೊಟ್ಟರು ನನಗೆ. In every single life I would choose these days to come back. Thank you.